ಇದೇ ತಿಂಗಳು 15, 16, 17 JPL ಅಂದರೆ JDS ಪ್ರೀಮಿಯರ್ ಲೀಗ್ ಎಂಬ ಕ್ರಿಕೆಟ್ ಪಂದ್ಯಾವಳಿಯನ್ನು ಇದೇ ನಮ್ಮ ಮಾದವರ ನೈಸ್ ಗ್ರೌಂಡ್ನಲ್ಲಿ ಆಯೋಜನೆ ಮಾಡುತ್ತಿದ್ದು, ಈ ಒಂದು ಪಂದ್ಯಾವಳಿ ಉದ್ಘಾಟನೆಗೆ ನಮ್ಮ ವರಿಷ್ಠರು ಮತ್ತು ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ ಅಪ್ಪಾಜಿಯವರು ಆಗಮಿಸುತ್ತಿದ್ದು, ಹಾಗೆಯೇ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ಆಗಮಿಸುತ್ತಿದ್ದು, ಹಾಗೆಯೇ ಯುವ ನಾಯಕರು ನಮ್ಮ ಪಕ್ಷದ ಯುವ ಅಧ್ಯಕ್ಷರು ಆದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸುತ್ತಿದ್ದು, ಈ ಪಂದ್ಯಾವಳಿಯಲ್ಲಿ ಸುಮಾರು 26 ಟೀಮ್ಗಳು ಭಾಗವಹಿಸುತ್ತಿದ್ದು, ಈ ಪಂದ್ಯ ಯಾರೇ ಗೆದ್ದರೂ ಕೂಡ ಒಂದು ಸೌಹಾರ್ದವಾದಂಥ ಪಂದ್ಯ ಆಗಲಿ ಅಂತ ನಾನು ಆಶಿಸ್ತಾ, ಹಾಗೆಯೇ ಮುಂಬರುವ GBA ಚುನಾವಣೆಗೆ ಇದೊಂದು ದಿಕ್ಸೂಚಿ ಆಗಲಿ ಎಂದು ನಾನು ಹಾರೈಸುತ್ತಾ, ಮತ್ತೆ ಯುವಕ ಮಿತ್ರರು ನಮ್ಮ ಪಕ್ಷಕ್ಕೆ ಮತದಾರರನ್ನು ಸೆಳೆಯುವ ಒಂದು ಮನೋಭಾವದಿಂದ ಮತ್ತು GBAಗೆ ಯಶಸ್ಸು ಸಿಗಲಿ ಎಂದು ಈ ಪಂದ್ಯಾವಳಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆಯೇ 18ರಂದು ನಮ್ಮ ದೇವೇಗೌಡ ಅಪ್ಪಾಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಪಂದ್ಯಾವಳಿಯನ್ನ ಆಯೋಜನೆ ಮಾಡ್ತಾ ಇದ್ದೀವಿ. ಇದು ಬಂದು ನಮ್ಮ ನೈಸ್ ಗ್ರೌಂಡ್ ಬಂದು ನಮ್ಮ ಯಲಹಂಕ ಕ್ಷೇತ್ರಕ್ಕೆ ಸೇರೋದ್ರಿಂದ ಎಲ್ಲ ನಮ್ಮ ಹೆಚ್ಚಿನ ಯುವ ಮಿತ್ರರು ಮತ್ತು ಕಾರ್ಯಕರ್ತರು ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ.